ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾವೆಲ್ಲ ರೀತಿಯ ಡಿಫ್ರೆಂಟ್ ಲೈಫ್ ಇನ್ಶೂರೆನ್ಸ್ಗಳಿದೆ, ಯಾವೆಲ್ಲ ಕೆಟಗರಿಯಲ್ಲಿ ಲೈಫ್ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯ ಲೈಫ್ ಇನ್ಶೂರೆನ್ಸ್ ಯಾವುದು ಅಂದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಇಲ್ಲಿ ನಿಮಗೆ ಬದುಕಿರುವಾಗ ಯಾವುದೇ ರೀತಿಯ ಬೆನಿಫಿಟ್ ಸಿಗೋದಿಲ್ಲ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇಲ್ಲೇನಾಗುತ್ತೆ ಅಂದ್ರೆ ನಾವು ದೊಡ್ಡ ಮೊತ್ತದ ಹಣಕ್ಕೆ ನಾವು ಇಲ್ಲಿ ಇನ್ಶೂರೆನ್ಸ್ ಮಾಡಬಹುದು. ಕಡಿಮೆ ಪ್ರೀಮಿಯಂ ಕಟ್ಟಿ ನಾವು 1 ಕೋಟಿಗೆ 2 ಕೋಟಿಗೆ ಈಸಿಯಾಗಿ ನಾವು ನಮ್ಮ ಲೈಫ್ ನ ಇನ್ಶೂರ್ಡ್ ಮಾಡಬಹುದು. ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಇನ್ ಕೇಸ್ ಏನಾದ್ರು ನೀವು ನಾಳೆ ತೀರ್ಕೊಂಡಾಗ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ದೊಡ್ಡ ಮೊತ್ತದ ಹಣವನ್ನ ನಾವು ಇನ್ಶೂರ್ಡ್ ಆಗಿ ಮಾಡ್ಬೇಕಂದಾಗ ಟರ್ಮ್ ಪಾಲಿಸಿಗೆ ನಾವು ಹೋದಾಗ ನಾವು ದೊಡ್ಡ ಮೊತ್ತದ ಹಣವನ್ನ ನಾವು ನಮ್ಮ ಫ್ಯಾಮಿಲಿಗೆ ಬಿಟ್ಟು ಹೋಗ್ಬೋದು. ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಇನ್ ಕೇಸ್ ಏನೋ ನೀವು ಬದುಕಿದ್ದಾಗ ನಿಮ್ಗೆ ಯಾವುದೇ ರೀತಿಯ ಬೆನಿಫಿಟ್ ಸಿಗೋದಿಲ್ಲ. ನೀವು ತೀರ್ಕೊಂಡಾಗ ಮಾತ್ರ ನಿಮ್ಮ ಫ್ಯಾಮಿಲಿಗೆ ಯಾರು ನಾಮಿನಿ ಇರ್ತಾರೋ, ನಿಮ್ಮ ಲೀಗಲ್ ಏಡ್ಸ್ ಯಾರು ಇರ್ತಾರೋ ಅವ್ರಿಗೆ ಆ ಓವರ್ ಆಲ್ ಇನ್ಶೂರೆನ್ಸ್ ಅಮೌಂಟ್ ಹೋಗುತ್ತೆ. ಎರಡನೇ ರೀತಿಯ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ಯಾವುದು ಅಂದ್ರೆ ಓಲ್ ಲೈಫ್ ಇನ್ಶೂರೆನ್ಸ್ ಅಂತ. ಓಲ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷನೂ ಕೂಡ ನಾವು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ 2 ರೀತಿಯ ಬೆನಿಫಿಟ್ ಸಿಗುತ್ತೆ. ಒಂದು, ನಮ್ಮ ಲೈಫ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ನಮ್ಮ ಓವರ್ ಆಲ್ ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟನ್ನು ಕೂಡ ನಮ್ಗೆ ಇನ್ಶೂರೆನ್ಸ್ ಕವರ್ ಇರುತ್ತೆ. ಪ್ಲಸ್ ಬದುಕಿದ್ದಾಗೆ ನಾವು ಹಣ ವಿಡ್ರಾ ಮಾಡ್ಬೇಕಂದ್ರೆ ಆಗ್ಲೂ ಕೂಡ ನಾವು ಈ ಓಲ್ ಲೈಫ್ ಪಾಲಿಸಿಯಲ್ಲಿ ನಾವು ಹಣವನ್ನ ವಿಡ್ರಾ ಮಾಡ್ಕೊಳ್ಬಹುದು. ಅಷ್ಟು ವರ್ಷ ಆಗೋದ್ಮೇಲೆ ಅವ್ರದ್ದು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೋ ಅದಕ್ಕೆ ತಕ್ಕಂತೆ ನೀವು ಓಲ್ ಲೈಫ್ ಪಾಲಿಸಿಯಲ್ಲಿ ನೀವು ನಿಮ್ಮ ಪಾಲಿಸಿನ ವಿಡ್ರಾನು ಕೂಡ ಮಾಡ್ಕೊಳ್ಬಹುದು. ಮತ್ತೆ 3ನೇ ರೀತಿಯ ಪಾಲಿಸಿ ಯಾವುದು ಅಂದ್ರೆ ಎಂಡೋಮೆಂಟ್ ಪಾಲಿಸಿಗಳು. ಎಂಡೋಮೆಂಟ್ ಪಾಲಿಸಿಗಳು ಏನಂದ್ರೆ ಇದರಲ್ಲಿ 2 ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ. ಒಂದು, ನೀವು ಬದುಕಿದ್ದಾಗೂ ಕೂಡ ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ಸೇವಿಂಗ್ಸ್ ಮಾಡಬಹುದು ಈ ಎಂಡೋಮೆಂಟ್ ಪಾಲಿಸಿಗಳಲ್ಲಿ. ಪ್ಲಸ್ ನಿಮ್ಗೆ ಇನ್ಶೂರೆನ್ಸ್ ಕವರೇಜ್ ಕೂಡ ಇರುತ್ತೆ. ಇದರಲ್ಲಿ 2 ಬೆನಿಫಿಟ್ ಇರುತ್ತೆ. ನೀವು ಬದುಕಿದ್ದಾಗೂ ಕೂಡ ಇದರಿಂದ ಅನುಕೂಲ ಪಡ್ಕೊಳ್ಬಹುದು. ಮತ್ತೆ ಇನ್ ಕೇಸ್ ಏನಾದ್ರು ನೀವು ತೀರ್ಕೊಂಡ್ರು ಕೂಡ ನಿಮ್ಗೆ ಇದರಲ್ಲಿ ಲೈಫ್ ಇನ್ಶೂರೆನ್ಸ್ ಕವರ್ ಇರೋದ್ರಿಂದ ಇದರಿಂದ ನಿಮ್ಮ ಫ್ಯಾಮಿಲಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ 2 ರೀತಿಯ ಬೆನಿಫಿಟ್ ಸಿಗುತ್ತೆ. ಒಂದು, ಡೆತ್ ಬೆನಿಫಿಟ್ ಸಿಗುತ್ತೆ. ಇನ್ನೊಂದು, ಸರ್ವೈವಲ್ ಬೆನಿಫಿಟ್ ಕೂಡ ಸಿಗುತ್ತೆ ನೀವು ಎಂಡೋಮೆಂಟ್ ಪಾಲಿಸಿಗಳನ್ನ ಬೈ ಮಾಡಿದಾಗ. ಮತ್ತೆ 4ನೇ ರೀತಿಯ ಲೈಫ್ ಇನ್ಶೂರೆನ್ಸ್ ಯಾವುದು ಅಂದ್ರೆ ಮನಿ ಬ್ಯಾಕ್ ಪಾಲಿಸಿಗಳು. ಮನಿ ಬ್ಯಾಕ್ ಪಾಲಿಸಿ ಅಂದ್ರೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ರೀತಿಯಲ್ಲಿ ನಾವು ರೆಗ್ಯುಲರ್ ಆಗಿ ಪ್ರೀಮಿಯಂ ಕಟ್ಕೊಂಡು ಹೋದಾಗೆಲ್ಲಾನು ನಮ್ಗೆ ಇಷ್ಟು ಮೊತ್ತದ ಬೋನಸ್ ಕೊಡ್ತಾರೆ ಪ್ರತಿ ವರ್ಷನೂ. ಮತ್ತೆ ಪ್ರತಿ 5 ವರ್ಷಕ್ಕೆ, ಪ್ರತಿ 10 ವರ್ಷಕ್ಕೆ ನಮ್ಗೆ ಇಷ್ಟು ಮೊತ್ತದ ಹಣವನ್ನು ಕೂಡ ಅವರು ವಾಪಸ್ ಕೊಡ್ತಾರೆ. ಅದಕ್ಕೆ ಮನಿ ಬ್ಯಾಕ್ ಪಾಲಿಸಿ ಅಂತಾರೆ. ಇನ್ ಕೇಸ್ ಏನಾದ್ರು ನಾವು ಸೇವಿಂಗ್ ಮಾಡಬೇಕು ಪ್ಲಸ್ ಒಂದು ರೆಗ್ಯುಲರ್ ಪೀರಿಯಡ್ ಅಲ್ಲಿ ನಮ್ಗೆ ಹಣವೂ ಕೂಡ ವಾಪಸ್ ಬರಬೇಕಂದ್ರೆ ನೀವು ಖಂಡಿತವಾಗಿ ಮನಿ ಬ್ಯಾಕ್ ಪಾಲಿಸಿಗಳನ್ನ ನೀವು ಪಡ್ಕೊಳ್ಬಹುದು. ಇದರಲ್ಲಿ ನೀವು ಡೆತ್ ಆದಾಗೂ ಕೂಡ ನಿಮ್ಗೆ ಓವರ್ ಆಲ್ ಆಗಿ ಸಮ್ ಅಶ್ಯೂರ್ಡ್ ಏನಿರುತ್ತೋ ಅಷ್ಟು ಮೊತ್ತದ ಹಣವನ್ನ ನಿಮ್ಗೆ ಕೊಡ್ತಾರೆ, ನಿಮ್ಮ ಫ್ಯಾಮಿಲಿಗೆ ಕೊಡ್ತಾರೆ. ಆಕ್ಚುಲ್ ಆಗಿ ಇನ್ ಕೇಸ್ ನೀವು ತಿಳ್ಕೊಂಡಾಗ, ಇನ್ ಕೇಸ್ ನೀವು ಬದುಕಿದಾಗ ಕೂಡ ನಾವೇನು ಎವ್ರಿ 4 ಇಯರ್ 5 ಇಯರ್ಸ್ಗೋ 10 ಇಯರ್ಸ್ಗೋ ಏನು ಒಂದು ಪೋರ್ಷನ್ ಹಣ ಕೊಡಬೇಕು ಅದು ಕೂಡ ನಿಮ್ಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ಈ ಮನಿ ಬ್ಯಾಕ್ ಪಾಲಿಸಿಯಲ್ಲಿ. 5ನೇ ರೀತಿಯ ಲೈಫ್ ಇನ್ಶೂರೆನ್ಸ್ ಯಾವುದು ಅಂದ್ರೆ ಯೂನಿಟ್ ಲಿಂಕ್ಡ್ ಲೈಫ್ ಇನ್ಶೂರೆನ್ಸ್ ಅಂತ. ಯೂನಿಟ್ ಲಿಂಕ್ಡ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ನಾರ್ಮಲ್ ಆಗಿ ನಾವೇನು ಪ್ರೀಮಿಯಂ ಕಟ್ತೀವೋ ಹಣವನ್ನ ಅವರು ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಗವರ್ಮೆಂಟ್ ಬಾಂಡ್ಸ್ ಇರ್ಬೋದು, ಇಲ್ಲೆಲ್ಲಾನು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬರುವ ಪ್ರಾಫಿಟ್ ನ ನಮ್ಮ ಇನ್ಶೂರೆನ್ಸ್ ಪಾಲಿಸಿಗೆ ಅವರು ಜಮಾ ಮಾಡ್ತಾರೆ. ಇದರಿಂದ ನಮ್ ನಾರ್ಮಲ್ ಆಗಿ ರಿಟರ್ನ್ ಸ್ವಲ್ಪ ಜಾಸ್ತಿ ಇರುತ್ತೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳೆಲ್ಲನೂ. ಬಟ್ ಇದರಲ್ಲಿ ನಿಮ್ಗೆ ರಿಸ್ಕ್ ಕೂಡ ಇರುತ್ತೆ. ಯಾಕಂದ್ರೆ ನೀವು ಹಾಕುವ ಬಂಡವಾಳ ಕಂಪ್ಲೀಟ್ ಆಗಿ ಲಾಸ್ ಕೂಡ ಆಗ್ಬೋದು ಈ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ. ಯಾಕಂದ್ರೆ ಮಾರ್ಕೆಟ್ ಚೆನ್ನಾಗಿದ್ದಾಗ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಮಾರ್ಕೆಟ್ ಚೆನ್ನಾಗಿಲ್ಲ ಅಂದಾಗ ನಿಮ್ಗೆ ಒಂದು ರೀತಿಯಲ್ಲಿ ಲಾಸ್ ಕೂಡ ಆಗ್ಬೋದು. 6ನೇ ರೀತಿಯ ಇನ್ಶೂರೆನ್ಸ್ ಪ್ಲಾನ್ಸ್ ಯಾವ್ದು ಬರುತ್ತೆ ಅಂದ್ರೆ ಚೈಲ್ಡ್ ಪಾಲಿಸಿ ಅಂತ ಬರುತ್ತೆ. ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಎಜುಕೇಶನ್ ಇರ್ಬೋದು, ನಿಮ್ಮ ಮಕ್ಕಳ ಮದುವೆಗಿರ್ಬೋದು, ನೀವು ಹಣ ಕುಡಿಕ್ಬೇಕಂದಾಗ ನೀವು ಈ ಚೈಲ್ಡ್ ಪಾಲಿಸಿಗಳಲ್ಲಿ ನೀವು ಹಣವನ್ನ ತೋಡಿಸ್ಕೊಳ್ಬಹುದು. ನೀವು ಈ ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ನಿಮ್ಮ ಲೈಫ್ಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ. ಮತ್ತೆ ಇನ್ ಕೇಸ್ ಏನಾದ್ರು ನಿಮ್ಗೆ ಏನಾದ್ರು ಡೆತ್ ಆದ್ರೆ, ಪೇರೆಂಟ್ಸ್ ಡೆತ್ ಆದ್ರೆ ಆ ಪ್ರೀಮಿಯಂ ಏನ್ ಕಟ್ಟಬೇಕಾಗಿರುತ್ತೋ ಆ ಪ್ರೀಮಿಯಂ ಕೂಡ ಕಂಪ್ಲೀಟ್ ಆಗಿ ವೇವರ್ ಆಗುತ್ತೆ. ಪ್ಲಸ್ ಆ ಹಣ ಏನು ನೀವು ಟೋಟಲ್ ಆಗಿ ಏನು ಪಾಲಿಸಿ ಮಾಡಿಸಿರ್ತೀವೋ ಆ ಹಣ ಆ ಮಗುಗೆ
ಹೋಗುತ್ತೆ. ನೀವು ಈ ರೀತಿಯ ಚೈಲ್ಡ್ ಪ್ಲಾನ್ಗಳಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ಬೆನಿಫಿಟ್ ಏನ್ ಸಿಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ರಿಸ್ಕ್ ಇರೋದಿಲ್ಲ. ಏನಾದ್ರು ಪೇರೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ಮಕ್ಕಳ ಎಜುಕೇಶನ್ ಇರ್ಬೋದು, ಅವರ ಮದುವೆ ಇರ್ಬೋದು, ಸುಸೂತ್ರವಾಗಿ ಪ್ರತಿಯೊಂದು ನೆರವೇರುತ್ತೆ. ಯಾಕಂದ್ರೆ ಚೈಲ್ಡ್ ಫ್ಯೂಚರ್ ಇಲ್ಲಿ ಸೆಕ್ಯೂರ್ಡ್ ಇರುತ್ತೆ ಈ ಚೈಲ್ಡ್ ಪ್ಲಾನ್ಗಳಲ್ಲಿ ನಾವು ಬಂಡವಾಳ ಹಾಕಿದಾಗ. ಮತ್ತೆ 7ನೇ ರೀತಿಯಲ್ಲಿ ಲೈಫ್ ಪಾಲಿಸಿಗಳು ಯಾವುದು ಅಂದ್ರೆ ನಾವು ಪೆನ್ಷನ್ ಪ್ಲಾನ್ಗಳನ್ನ ನಾವು ಲೈಫ್ ಇನ್ಶೂರೆನ್ಸ್ ಅಲ್ಲಿ ಬಂಡವಾಳ ಹಾಕಿ ಕೂಡ ನಾವು ಪೆನ್ಷನ್ ನಾವು ಪಡ್ಕೊಳ್ಬಹುದು. ಅವು ಯಾವುದು ಅಂದ್ರೆ ಆನ್ಯುಟಿ ಬೈಯಿಂಗ್, ಇಲ್ಲ ಅಂದ್ರೆ ಪೆನ್ಷನ್ ಪ್ಲಾನ್ಗಳನ್ನ ನಾವು ಬೈ ಮಾಡಬಹುದು ಲೈಫ್ ಇನ್ಶೂರೆನ್ಸ್ ಕಡೆಯಿಂದ. ಇಲ್ಲೇನಂದ್ರೆ ನಾವು ಒಂದು ಫಿಕ್ಸ್ಡ್ ಅಮೌಂಟ್ ನಾವು ರೆಗ್ಯುಲರ್ ಆಗಿ ತಿಂಗಳು ಕಟ್ಕೊಂಡು ಹೋಗ್ಬಿಟ್ಮೇಲೆ ಅಷ್ಟು ವರ್ಷ ಆಗ್ಬಿಟ್ಮೇಲೆ ನಮ್ಗೆ ಪೆನ್ಷನ್ ಬೇಕಂದ್ರೆ ಆ ರೀತಿಯ ನಾವು ಪೆನ್ಷನ್ ಪ್ಲಾನ್ಗಳನ್ನ ತಗೊಳ್ಬಹುದು. ಇಲ್ಲ ಅಂದ್ರೆ ನಮ್ಮ ಹತ್ರ ಲಂಸಮ್ ಆಗಿದೆ, ಒಂದು 20 ಲಕ್ಷ ಇದೆ, 30 ಲಕ್ಷ ಇದೆ ಅಂದ್ರೆ ನಾವು ಅದು ಅಮೌಂಟ್ ನಾವು ಒಂದೇ ಸಲ ಲೈಫ್ ಇನ್ಶೂರೆನ್ಸ್ ಅಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ನಮ್ಗೆ ಇಮಿಡಿಯೇಟ್ ಆಗಿ ಪೆನ್ಷನ್ ಬರಬೇಕಂದ್ರೆ, ಇಮಿಡಿಯೇಟ್ ಆಗಿ ಆನ್ಯುಟಿ ಬೇಕಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಪೆನ್ಷನ್ ಕೂಡ ಪಡ್ಕೊಳ್ಬಹುದು. ಇಲ್ಲಾಂದ್ರೆ ಒಂದು 5 ವರ್ಷ 10 ವರ್ಷ ಆಗೋದ್ಮೇಲೆ ನಾವು ಪೆನ್ಷನ್ ಬೇಕು ಅಂದ್ರೂ ಕೂಡ ನಾವು ಡೆಫರ್ಡ್ ಆನ್ಯುಟಿನೂ ಕೂಡ ನಾವು ಬೈ ಮಾಡಬಹುದು ಈ ಲೈಫ್ ಇನ್ಶೂರೆನ್ಸ್ ಆನ್ಯುಟಿ ಇಲ್ಲಾಂದ್ರೆ ಪೆನ್ಷನ್ ಪ್ಲಾನ್ಗಳಲ್ಲಿ. ಆದ ಕಾರಣ ನಾನು ಇದುವರೆಗೂ ಏನ್ ತಿಳಿಸ್ಕೊಟ್ಟಿದ್ದೀನೋ ಈ 7 ಡಿಫ್ರೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ನಿಮ್ಗೆ ಯಾವುದು ಸೂಕ್ತ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಅದಕ್ಕೆ ತಕ್ಕಂತೆ ನೀವು ಒಳ್ಳೆಯ ಲೈಫ್ ಪಾಲಿಸಿನ ಚೂಸ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬಂಡವಾಳ ಹಾಕಿ ನೀವು ನಿಮ್ಮ ಲೈಫ್ ನ ಸೆಕ್ಯೂರ್ಡ್ ಮಾಡ್ಕೊಳ್ಬೇಕು ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.